4ನೇ ಕ್ಲಾಸ್ ಓದಿದ್ದೆ ಅಂತ ಹೇಳಿದ್ರಿ ಸರ್, ಮುಂದೆ ಕಂಟಿನ್ಯೂ ಯಾಕೆ ಓದಕ್ ಆಗ್ಲಿಲ್ಲ ಅಂತ? ನಾವು ಅದೇ ಹೇಳಿಲ್ವ ಸರ್, ತುಂಬಾ ಬಡ ಕುಟುಂಬದಿಂದ ಬಂದಿರೋ ನಾವು. ನಮ್ಗೆ ಅಷ್ಟು ಅವಾಗ ಟೈಮಲ್ಲಿ ಅಷ್ಟು ಫೈನಾನ್ಸ್ ಟೈಟ್, ನಮ್ಗೆ ತಂದೆ ತಾಯಿ ಗಾರೆ ಕೆಲಸ ಅಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ರು. ಅದರಿಂದ ಮುಂದುವರಕ್ ಆಗ್ಲಿಲ್ಲ. ಹಾಗಾದ್ರೆ ಎಷ್ಟು ಜನ ಕೆಲಸಗಾರ ಇದಾರೆ ನಿಮ್ ಜೊತೆ? ಇದಾರೆ ಸರ್, ಒಂದ್ 50 ಜನ ಕೆಲಸ ಮಾಡ್ತಾರೆ. 50 ಜನ ಕೆಲಸ ಮಾಡೋರು ಇದಾರೆ. ಗಾರೆ ಕೆಲಸ, ಟೈಲ್ಸ್ ಕೆಲಸ, ಪೈಂಟ್ರು, ಎಲೆಕ್ಟ್ರಿಷಿಯನ್, ಪ್ಲಂಬರ್ ಇದಾರೆ. ಒಂದ್ 50-60 ಜನ ಇದಾರೆ. 50-60 ಜನಕ್ಕೆ ಕೆಲಸ ಕೊಟ್ಟಿರೋ ಮಾಲೀಕರು ನೀವು ಇವಾಗ? ಹೌದೌದು. ಅವರೆಲ್ಲ ನೀವು ಅವ್ರ ಹತ್ರ ಹೋದ್ರೆ ಏನು ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ? ಭಯ ಪಡ್ತಾರ ಓನರ್ ಬಂದ್ರ? ನಮ್ಮ ಕೆಲ್ಸಗಾರ ಕೂಡ ನಮ್ ನೋಡಿದ್ರೆ ಖುಷಿ ಆಗ್ತಾರೆ. ಅಲ್ಲಿ ಕೂಡ ಜಾಲಿ ಅಲ್ಲಿ ಕೂಡ ಜಾಲಿ. ನಾವ್ ಹೋದ್ರೆ ನಮ್ನ ಒಂದ್ ಮಾಲೀಕರ ತರ ನೋಡಲ್ಲ, ಒಂದ್ ಅಣ್ಣ ತಮ್ಮ, ಒಂದ್ ಫ್ರೆಂಡು, ಆತರನೇ ನೋಡೋದು. ಫುಲ್ ಜಾಲಿ. ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಮಾತಾಡಕ್ಕೆ? ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತೀರಾ? ಮೊದಲನೇ ಕನ್ನಡ, ತಮಿಳು, ತೆಲುಗು, ಉರ್ದು, ಹಿಂದಿ, ಆಮೇಲೆ ತಿಗಳ್ರು ಅಂತ ಒಂದು ಭಾಷೆ. ತಿಗಳ್ರು ಯಾವಾಗ್ಲೂ ಇದೇ ತರ ಜಾಲಿ ಆಗಿರ್ತೀರ ಹಾಗೆಲ್ಲ? ಸರ್, ಮನುಷ್ಯನಾಗ ಹುಟ್ಟಿದ್ಮೇಲೆ ಜಾಲಿಯಾಗಿ ಇರ್ಬೇಕು ಸರ್. ಏನು ಎತ್ಕೊಂಡು ಹೋಗಲ್ಲ. ಜಾಲಿ ಎಲ್ಲ ಜಾಲಿ. ನಮ್ಗೂ ನಿಮ್ ಜೊತೆ ಜಾಲಿ ಫುಲ್ ಜಾಲಿ ಎಂಜಾಯ್ ಮಾಡಿದ್ ಖುಷಿ ಆಯ್ತು ನಮ್ಗೆ. ಸರ್, ಹಾಗೇನೆ ನಿಮ್ಗೆ ತಮಿಳು ಚಿತ್ರರಂಗದಲ್ಲಿ ಯಾರೆಲ್ಲ ಪರಿಚಯ ಇದಾರೆ ನಿಮ್ಗೆ? ಸೂರ್ಯ ಸರ್ ರಾಜ್ಯಾಧ್ಯಕ್ಷರಿಂದ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ಫೋನ್ ಎಲ್ಲ ಮಾಡ್ತೀರಿ? ಎಲ್ಲ ಟಚ್ ಇದೆ. ಬಂದ್ರೆ ಅವ್ರು ಖಂಡಿತ ನಮ್ಗೆ ತಿಳಿಸ್ಬಿಟ್ಟೆ ಬರ್ತಾರೆ. ಹಾಗೇನೆ ಸೂರ್ಯ ಸರ್ ಅವರು ಅಪ್ಪು ಸಾರು ತೀರ್ಕೊಂಡಾಗ ನಾನೇ ಕರ್ಕೊಂಡ್ ಬಂದೆ. ನೀವೇ ಕರ್ಕೊಂಡ್ ಬಂದಿದ್ದ? ಫಸ್ಟ್ ಫೋನ್ ಮಾಡಿದ್ ನಾನೇ ಅವ್ರಿಗೆ. ಓಕೆ, ಈ ತರ ಅಪ್ಪು ಸರ್ ತೀರೋಗ್ಬಿಟ್ಟಿದಾರೆ ಅಂತ ಹೇಳಿದೆ ನಾನೇ. ಅವ್ರು ಶಾಕ್ ಆಗ್ಬಿಟ್ರು. ಅಂದ್ರೆ ಅಪ್ಪು ಸರ್ ತೀರೋದಾಗ ನೀವೇ ಫಸ್ಟ್ ಕಾಲ್ ಮಾಡಿದ್ದು ಸೂರ್ಯ ಸರ್ಗೆ? ನಾನೇ ಹೇಳಿದ್ದು. ಓಕೆ, ಹೇಳಿದ ತಕ್ಷಣ ಅವ್ರು ಶಾಕ್ ಆಗ್ಬಿಟ್ಟು ಕರೆಕ್ಟ್ ಆಗಿ ಒಂದ್ 10 ನಿಮಿಷ ತಿಳ್ಕೊಂಡ್ ಹೇಳು, ಸುಮ್ನೆ ಇದೆಲ್ಲ ದೊಡ್ಡ ವಿಷಯ, ಏನು ಕ್ಲೀನ್ ಆಗಿ ತಿಳ್ಕೊಂಡ್ ಹೇಳು. ಆಮೇಲೆ ನಾನು ಅದು ಫೋಟೋ, ಮಲಗಿರೋ ಫೋಟೋ ಇದೆಯಲ್ಲ, ಅದನ್ನ ಅವ್ರು ವಾಟ್ಸಪ್ ಕಳಿಸ್ದೆ. ನೋಡಿ ಸರ್ ಅಂತ. ತುಂಬಾ ಬೇಜಾರಾಗ್ಬಿಟ್ರು. ಆಗ್ಬಿಟ್ಟು 1-2 ದಿನ ಎಲ್ಲ ಹೊರಗಡೆ ಇದ್ರು. ಆಮೇಲೆ 2-3 ಜನ ಬಿಟ್ಟು ಅವರೇ ಬಂದ್ರು. ಬ್ಯಾಂಗ್ಳೂರ್ ಬಂದು ಸಮಾಧಿಗೆ ಹೋದ್ವಿ, ಮನೆಗೆ ಹೋದ್ವಿ, ಶಿವನ ಮಾತಾಡ್ಸ್ರು, ಎಲ್ಲ ಮನೇಲಿ ಇರೋ ಎಲ್ಲರಿಗೂ ಹೋಗಿ ಮಾತಾಡ್ಬಿಟ್ಟು ತುಂಬಾ ಬೇಜಾರಾದ್ರು. ಇಂತ ಒಳ್ಳೆ ವ್ಯಕ್ತಿ ಹಿಂಗ ಆಗೈತಲ್ಲ ಅಂತ. ಆ ಫೋಟೋ ಕಳಿಸಿದಾಗ ಸೂರ್ಯ ಸರ್ ನೀವು ಇಬ್ರು ಅದ್ ಕಾನ್ವರ್ಸೇಷನ್ ಯಾವ ರೀತಿ ಇತ್ತು ಹಂಗೆ ಹೇಳಿ. ತಮಿಳಲ್ಲೇ ಮಾತಾಡಿದ್ರ? ಹೇಗ್ ಮಾತಾಡಿದ್ರಿ ಹಂಗೆ ಹೇಳಿ, ಪರವಾಗಿಲ್ಲ. ಫಸ್ಟ್ ಏನ್ ಹೇಳಿದ್ರಿ ಕಾಲ್ ಮಾಡಿ? ಅಣ್ಣ ಈ ತರ ತಮಿಳಲ್ಲಿ ಪುನೀತ್ ಸರ್ ಇದ್ಮೇಲೆ ಸತ್ಟಾರ್ನಾ அப்படியே ஆமாவா என்னப்பா கரெக்டா சொல்லுப்பா என்னப்பா ஆச்சு? இல்ல நான் மாதிரி ஹார்ட் அட்டாக் ஆச்சுண்ணா. ஆமாவா ஃபர்ஸ்ட் ஒரு வருஷம் கேட்டுக்கப்பா கிளீனா, சும்மா அப்படி ஏதாவது தப்பாயிடு போது தம்பி, கிளீனா பார்த்துட்டு சொல்லுன்னு. ಸರಿ ನಾ 10 ನಿಮಿಷ ತಿರುಗಿ ಪಂಡ್ರೆ ಅಂದ್ಬಿಟ್ಟು ಫೋಟೋ ಕಳ್ಸ್ಕೊಟ್ಟೆ. ಆಮೇಲೆ ಏನಪ್ಪ ಹೆಂಗಾಗ್ಬಿಟ್ಟಿದೆ, ಸರಿ ಜಾಕ್ ಒಂದ್ 2 ದಿನ ನಾನು ಹೊರಗಡೆ ಇದ್ದೀನಿ, 2 ದಿನ ಆದ್ಮೇಲೆ ಬೆಂಗಳೂರು ಬರ್ತೀನಿ, ಸಮಾಧಿ ಮನೆಗೆಲ್ಲ ವಿಷಯ ಮನೇಲಿರೋರು ಎಲ್ಲರಿಗೂ ಸುಮ್ನೆ ಒಂದ ಸಮಾಧಾನ ಮಾತಾಡೋಣ. ಸರಿ ಅನ್ಬಿಟ್ಟು ಆಯ್ತು, ಅದೇ ತರ ಹೇಳಿದೆ. 2-3 ದಿನಕ್ಕೆ ಬಂದ್ರು. ಬಂದು ಮನೆಗೆ ಹೋದ್ವಿ, ಸಮಾಧಿಗೆ ಹೋದ್ವಿ, ಎಲ್ಲ ಮಾತಾಡಿ ತುಂಬಾ ಹತ್ಬಿಟ್ರು. ಹೌದೌದು, ಸಮಾಧಿಯಲ್ಲಿ ಹತ್ಬಿಟ್ರು. ಅಪ್ಪು ಸರ್ ಅವರು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಅವ್ರಿಗೆ. ಹತ್ಬಿಟ್ರು. ಹೌದು, ಅಷ್ಟೊಂದು ದೊಡ್ಡ ಮನೆ, ಶಿವಣ್ಣ ಎಲ್ಲರ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ. ಓಕೆ. ಬೇಡ, ಈ ಟಾಪಿಕ್ ಇಲ್ಲೇ ಬಿಟ್ಬಿಡೋಣ. ನಮಗೂ ತುಂಬಾ ಬೇಜಾರಾಗುತ್ತೆ ಅಪ್ಪು ಸರ್ ಬಗ್ಗೆ ಮಾತಾಡ್ತಾ ಹೋದ್ರೆ. ದಿನದಲ್ಲಿ ಒಬ್ಬ ಕಾರ್ಪೊರೇಟರ್ ಆಗಿ ಒಂದು ಇದು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಗೇನೆ ಸಿನಿಮಾ ರಂಗದಲ್ಲಿ ಕೂಡ ಒಳ್ಳೆ ಹೆಸರು ಬಂದಿದೆ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಪ್ರೊಡ್ಯೂಸ್ ಮಾಡ್ತೀರಾ, ನಿರ್ಮಾಪಕರಾಗ್ತೀರಾ ಅಂತ? ಜಾಕ್ ಅವ್ರು ಆಗ್ತಾರ ಮುಂದಿನ ದಿನದಲ್ಲಿ ಪ್ರೊಡ್ಯೂಸರ್? ಇಲ್ಲ, ಬೇಡ ಸರ್. ನಮ್ಗೆ ಒಳ್ಳೆ ನಿರ್ದೇಶಕರು ಇದ್ದಾರೆ, ಅವ್ರ ಜೊತೆಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಇವಾಗ ಸೂರಿ ಸರ್, ವಿಜಯ್ ಸರ್ ಒಂದು ಪಿಕ್ಚರ್ ಮಾಡ್ತಾ ಇದಾರೆ. 100% ನನ್ಗೊಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಇವಾಗ ಅವರೇ ನಮ್ಗೆ ಸಿನಿಮಾ ರಂಗಕ್ಕೆ ತರ ಅವ್ರು ನಮ್ಮನ್ನ ಬಿಡೋದಿಲ್ಲ ಅಂತ ಒಂದು ನಂಬಿಕೆ ಇದೆ. ಖಂಡಿತವಾಗಿ ಕೊಡ್ತಾರೆ. ಅಂದ್ರೆ ನೀವು ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ ಇಷ್ಟೇ ಸಾಕಂತನಾ? ಇದು ಕಮಲಾಸನ್ ರಜನಿಗೆ ಬಾಲಚಂದ್ರ ಹೆಂಗೆ ಆತರ ನಮ್ಗೆ ವಿಜಯ್ ಸರ್. ಒಂದು ವೇಳೆ ಜಾಕ್ ಅವರು ಪ್ರೊಡ್ಯೂಸರ್ ಆದ್ರೆ ಯಾರಿಗೆ ಪ್ರೊಡ್ಯೂಸ್ ಮಾಡ್ತೀರಾ? ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್. ಹೀರೋ ಶಿವಣ್ಣ. ಸೂಪರ್, ದೊಡ್ಡ ಮಟ್ಟದಲ್ಲೇ ಮಾಡೋದು. 2 ಕಾಂಬಿನೇಷನ್ ಹೆಂಗಿರುತ್ತೆ ಅಂದ್ರೆ ಚಿಂದಿ ಆಗ್ಬೇಕು. ಸೂಪರ್. ಡೈರೆಕ್ಟರ್ ವಿಜಯ್ ಸರ್, ಶಿವಣ್ಣ ಹೀರೋ, ಪ್ರೊಡ್ಯೂಸರ್ ನಿರ್ಮಾಪಕರು ಜಾಕ್.
ಜಾಕ್ ಜಾಲಿ ಜಾಲಿ ಜಾಕ್ ಇದು ಕನ್ಸಿದೆ ಸರ್ ಅದ್ ಹೆಂಗಂದ್ರೆ ಏನಕ್ಕಂದ್ರೆ ನಮ್ಗೆ ಫಸ್ಟ್ ಪಿಕ್ಚರು ಶಿವಣ್ಣ. ಹೌದು. ಮೊದಲನೇ ಸಿನಿಮಾ ಪರದೆ ಮೇಲೆ ನಾನು ಬಂದಿದ್ದೆ ಶಿವಣ್ಣ ಅವ್ರ ಜೊತೆ. ಶಿವಣ್ಣ ಹೌದು. ಎರಡನೇ ಪಿಕ್ಚರು ನಮ್ಮ ವಿಜಯ್ ಸರ್ ಸಲಗ. ಎರಡನೇ ಪಿಕ್ಚರ್ ಮಾಡಿದ ಮೂರನೇ ಪಿಕ್ಚರು ಆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತ ಪಿಕ್ಚರು ಭೀಮಾ. ಈ ತರ ಒಂದು ಎಲ್ಲ ಒಳ್ಳೆ ಒಳ್ಳೆ ವಿಷಯ ನಡೆದಿದೆ ಇವ್ರಿಬ್ಬರ ನಡುವೆ ನನಗೆ. ಹೌದು. ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರ ಹೆಂಗ್ ಮಾಡೋದು? ಸೂಪರ್ ಸರ್ ನೀವು. ಇದಕ್ ಮೇಲೆ ಯಾರು ಮಾಡ್ತಾರೋ ಅವ್ರಿಗೂ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ನಾವು ಅವ್ರನ್ನ ಕೂಡ ಒಳ್ಳೇದಾಗ್ಲಿ ಅಂತ ಅನ್ಸ್ಕೊಂತೀವಿ. ಒಂದ್ ವೇಳೆ ಇಬ್ಬರದು ಡೇಟ್ಸ್ ಸಿಕ್ಕಿದ್ರೆ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಸರ್? ಮಾಡ್ತೀವಿ, ಖಂಡಿತ ಪ್ರಯತ್ನ ಪಡಿ ಸರ್. ಕೂಡ ಆಸೆ ಅದು. ಇವಾಗಿಲ್ಲ, ನೀವ್ ಹೇಳ್ದಂಗೆ ಸ್ವಲ್ಪ ದಿನ ಹೋಗ್ಲಿ. ಅದಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಬನ್ನಿ ಸರ್, ಹಂಗೆ ಇನ್ನೊಂದಷ್ಟು ನಿಮ್ ಏರಿಯಾ ಒಂದ್ ರೌಂಡ್ ಹೊಡಿಯೋಣ. ವಿಶೇಷವಾಗಿ ನಿಮ್ ಏರಿಯಾದಲ್ಲಿ ಇನ್ನು ಏನೆಲ್ಲ ವಿಶೇಷತೆ ಇದೆ, ಇಲ್ಲಿ ಏನು ಫೇಮಸ್ ಅದನ್ನು ಕೂಡ ನೋಡೋಣ ಒಂಚೂರು ನಾವು. ಬನ್ನಿ. ಚಾಕ್ ಸರ್, ಚಾಕ್ನಾಗ್ ಬಂದಿದೀವಿ. ಚಾಕ್ನಾಗ್ ಬಂದಾದ್ಮೇಲೆ ಚಾಕ್ನಾಗ್ ತಿಂತಿಲ್ಲ ಮಜಾ ಇರಲ್ಲ. ಎಲ್ಲ ಜಾಲಿ, ಸ್ವಲ್ಪ ಹೊತ್ತು ಚಾಕ್ನ ಪುರ ಖಾಲಿ. ಜಾಲಿ ಜಾಲಿ. ಚಂದ್ರಣ್ಣ ನಮ್ಗೆ ಏನ್ ಕೊಡ್ತಿರೋ ಅದು ಸಖತ್. ನಮ್ಮ ಮಾಧ್ಯಮ ಮಿತ್ರರು ಬಂದವ್ರೆ, ಅವ್ರಿಗ ಬೊಂಬಾಟಾಗಿ ಮಾಡು. ಖಂಡಿತ ಸರ್. ಇಲ್ಲಿ ಭೀಮಾ ಸಿನಿಮಾ ಶೂಟ್ ಮಾಡಿದ್ದಾರೆ, ಅದ್ರಲ್ಲಿ ಸಾಂಗ್ ಕೂಡ ಮಾಡಿದ್ದಾರೆ. 100 ರೂಪಾಯಿ ಫಿಕ್ಸ್, ನಿನ್ ಗುರ್ದಾ ಹೊಡಿಯೋ ಫಿಕ್ಸ್ ಅಂತ ಹೇಳಿ. ಸೊ ಅದ್ ಯಾವ್ದು ಗುರ್ದಾ ಯಾವ್ದಂತದ್ದು? ಅದೇನ ಗುರ್ರ ಕಲಾಸಿಪಾಳ್ಯ ಚಾಕ್ನ ಫೇಮಸ್ ಕರ್ಕೊಂಬಂದ್ ನಿಮ್ ಅಡ್ಡ. ಅದ್ರಲ್ಲಿ ವಿಶೇಷವಾಗಿ ಇವ್ರು ನಮ್ಮ ಚಂದ್ರಣ್ಣ ಅಂತ ಹೇಳಿದ್ರೆ ಪರಿಚಯ ಮಾಡ್ಕೊಡ್ರಿ. ಏನ್ ಸ್ಪೆಷಲ್ ಏನ್ ಮಾಡ್ತಾರ ಅವ್ರು ಮಾಡೋದೆಲ್ಲ ಸ್ಪೆಷಲ್, ಎಲ್ಲ ಸ್ಪೆಷಲ್. ನಿಮ್ಗೆ ಏನ್ ಇಷ್ಟ? ಇಲ್ಲಿ ಬಂದ್ ಏನ್ ತಿಂತೀರಾ ನೀವು? ಇದು ಗುಂಡಿಕಾಯಿ ಅಂತ, ಗುಂಡಿಕಾಯಿ ಅದು. ಆಮೇಲೆ ಒಂದು ಇದು ಗೇರು ಇದೆಲ್ಲ ಹಾಕ್ಬಿಡ್ತಾರೆ, ಪ್ಲೇನ್. ಅದು ಸೂಪರ್ ಆಗಿರುತ್ತೆ. ನಾನು ಲೈಕ್ ಮಾಡಿ ತಿನ್ನೋದು ಅದೇ ಜಾಸ್ತಿ. ಓಕೆ. ವಿಜಯ್ ಸರ್ ಎಲ್ಲ ಬಂದು ತಿಂತಿದ್ದಾರೆ. ನಾವೇ ಗುಂಪಾಗಿ ಯಾರ್ಯಾರು? ವಿಜಯ್ ಸರ್, ನಾವು ಎಲ್ಲ ಬಂದಿದ್ದೀರಾ? ಸರಿ ಸರ್, ನೀವು ತಿನ್ನಿ ಹಂಗೆ. ತಿನ್ನೋಣ ತಗೊಳ್ಳಿ ಸರ್. ತಗೊಳ್ಳಿ. ಅಯ್ಯೋ ತಿನ್ನಿ ಸರ್. ತಗೊಳ್ಳಿ ಸರ್, ತಗೊಳ್ಳಿ. ತಗೊಳ್ಳಿ ಸರ್, ನೀವು ತಿನ್ನಿ, ತಗೊಳ್ಳಿ. ಇಲ್ಲಿ ವಿಶೇಷವಾಗಿ ತಿಂದಿರೋ ಮಿಕ್ಸ್ ತುಂಬಾ ಚೆನ್ನಾಗಿದೆ ಸರ್. ಸಖತ್ತಾಗಿದೆ. ತಗೊಳ್ಳಿ ಸರ್, ನಾನ್ ತಿಳಿಸ್ತೀನಿ, ತಗೊಳ್ಳಿ ಸರ್. ಇಲ್ಲಿಗೆ ನಮ್ಮ ಈ ಒಂದು ಎಪಿಸೋಡ್ ಮುಗಿಸ್ಕೊಳ್ಳೋಣ ಅಲ್ವಾ? ಕೊನೆಯದಾಗ ಏನ್ ಹೇಳ್ತೀರಾ ಪ್ರೇಕ್ಷಕರಿಗೆ? ಇಲ್ಲಿ ಮುಂದೆ ಬರುವ ಪಿಕ್ಚರ್ಗಳಿಗೆ ಭೀಮಾಗೆ ಹೆಂಗ್ ನಮ್ಗೆ ಸಪೋರ್ಟ್ ಮಾಡಿದಿರೋ ಅದೇ ತರ ಮುಂದೆ ಬರೋ ಪಿಕ್ಚರ್ಗಳಲ್ಲಿ ನಮ್ಗೆ ಅದೇ ತರ ಸಪೋರ್ಟ್ ಮಾಡಿ. ಇವಾಗ ಜಾಲಿ ಜಾಲಿಯನ್ನು ಯಾವ ಮಟ್ಟಿಗೆ ತಗೊಂಡೋಗ್ರಿ ಅದೇ ತರ ಇನ್ನೂ ಒಂದ್ ಪಟ್ಟು ಎಷ್ಟಾಗಿ ತಗೊಂಡೋಗ್ಬೇಕಂತ ಎಲ್ಲಾರ್ನೂ ಕೇಳ್ಕೊತೀನಿ. ನಮಸ್ಕಾರ.